ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸೌತೆಕಾಯಿಯಿಂದ ಒಂದು ರುಚಿಯಾದ ಕಡುಬು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಊರಿನ ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಒಂದು ಸೌತೆಕಾಯಿ ತಗೊಂಡಿದ್ದೇನೆ. ಸಣ್ಣದಾಗಿ ತುರಿದುಕೊಳ್ಬೇಕು. ಇದನ್ನು ಚೌತಿ ಹಬ್ಬಕ್ಕೆಲ್ಲ ಈ ಕಡುಬು ಮಾಡ್ತಾರೆ ನೋಡಿ. ಈಗ ನಾನು ಇದನ್ನು ಸಣ್ಣಗೆ ತುರಿದುಕೊಂಡು ತಗೊಳ್ತೇನೆ. ಒಂದು ಸೌತೆಕಾಯಿಯಲ್ಲಿ 2 ಕಪ್ ಆಗುವಷ್ಟು ಸೌತೆಕಾಯಿ ತುರಿ ಆಗ್ತದೆ. ಈಗ ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ, ಅದಕ್ಕೆ ಅನುಗುಣವಾಗಿ ಬೆಲ್ಲ ಹಾಕಬೇಕು. ನಾನು ಇಲ್ಲಿ ಅರ್ಧ ಕಪ್ ಹಾಕ್ತಾ ಇದ್ದೇನೆ. 1 ಕಪ್ ಹಾಕಿದ್ರೆ ಅಳತೆ ಕರೆಕ್ಟ್ ಆಗ್ತದೆ. ನಾನಿಲ್ಲಿ ಜಾಸ್ತಿ ಸಿಹಿ ಮಾಡ್ತಾ ಇಲ್ಲ, ಅದಕ್ಕಾಗಿ ಅರ್ಧ ಕಪ್ ಬೆಲ್ಲ ಹಾಕಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲ ಹಾಕಿದ ಮೇಲೆ ಸೌತೆಕಾಯಿ ನೀರು ಬಿಡ್ತದೆ, ಹಾಗಾಗಿ ಇದಕ್ಕೆ ಬೇರೆ ನೀರು ಸೇರಿಸಬೇಕಾಗಿಲ್ಲ ನೋಡಿ. ಈಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗ್ತದೆ. ನಾನಿಲ್ಲಿ ನಿಮಗೆ ಸೌಟಿಯಿಂದ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಇಲ್ಲಿ ಉಪ್ಪಿಟ್ಟು ರವೆಯನ್ನು ತಗೊಂಡಿದ್ದೇನೆ. ಅಕ್ಕಿ ರವೆ ಇದ್ದರೆ ಅಕ್ಕಿ ರವೆ ಹಾಕಿ ಕೂಡ ಈ ಕಡುಬನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಉಪ್ಪಿಟ್ಟು ರವೆಯನ್ನು ಹಾಕಿ ಮಾಡ್ತಾ ಇದ್ದೇನೆ. ಉಪವಾಸಕ್ಕೆ ಎಲ್ಲ ಮಾಡುವಾಗ ಉಪ್ಪಿಟ್ಟು ರವೆಯನ್ನೇ ಹಾಕಿ ಮಾಡ್ತಾರೆ. ಈಗ 2 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕಿದ್ದೇನೆ. ಮಿಕ್ಸ್ ಮಾಡುವಾಗ ಇದಕ್ಕೆ ಎಷ್ಟು ರವೆ ಹಿಡಿಸ್ತದೆ ಅಷ್ಟೇ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು. ಅದರ ಹಿಟ್ಟು ಆದಷ್ಟು ಗಟ್ಟಿನೇ ಇರಬೇಕು ನೋಡಿ, ಈ ಥರ ಇರಬೇಕು ಹಿಟ್ಟು. ನಾನು ಇದಕ್ಕೆ ನೀರು ಹಾಕಲಿಲ್ಲ, ಸೌತೆಕಾಯಿಯ ನೀರೇ ಇದಕ್ಕೆ ಸಾಕಾಯಿತು. ಈಗ ಅರಶಿನ ಎಲೆಯನ್ನು ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೇನೆ. ಈಗ 2 ಅರಶಿನ ಎಲೆಯನ್ನು ಹೀಗೆ ಇಟ್ಟು ಅದರ ಮಧ್ಯದಲ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಪಾಕೆಟ್ ಮಡಿಸಿದ ಥರ ಎಲೆಯನ್ನು ಮಡಿಸ್ಬೇಕು ನೋಡಿ. ಈ ಥರ ಎಲೆಯನ್ನು ಮಡಿಸಿ ಕಡುಬು ಮಾಡಿಕೊಂಡ್ರೆ ಆಯಿತು. ಈ ಥರ ಮಾಡಿದರೆ ಹಿಟ್ಟು ಸ್ವಲ್ಪನೂ ಹೊರಗೆ ಬರುವುದಿಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲಿಗೆ ಹೊಸಬರಾದವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಡುಬು ಮಾಡಿ ತೋರಿಸ್ತಾ ಇದ್ದೇನೆ. ಇದೇ ಥರ ಎಲ್ಲ ಕಡುಬುಗಳನ್ನು ಮಾಡಿಕೊಂಡ್ರೆ ಆಯಿತು. ಎಲ್ಲ ಕಡುಬನ್ನು ಮಾಡಿಕೊಂಡಿದ್ದೇನೆ. ಈಗ ಕಡುಬನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿಕೊಳ್ತಾ ಇದ್ದೇನೆ. ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು 20 ನಿಮಿಷ ಬೇಯಿಸಿಕೊಂಡ್ರೆ ಆಯಿತು. ಈಗ 20 ನಿಮಿಷ ಆಗಿದೆ. ಕಡುಬು ಚೆನ್ನಾಗಿ ಬೆಂದಿದೆ ನೋಡಿ. ತುಂಬಾನೇ ರುಚಿಯಾಗಿ ಆಗ್ತದೆ. ಚೌತಿ ಹಬ್ಬಕ್ಕೆ ಹೆಚ್ಚಾಗಿ ಈ ಥರದ ಕಡುಬನ್ನೇ ಮಾಡ್ತಾರೆ ನೋಡಿ. ಈ ಕಡುಬು ತೆಗೆಯುವ ನೋಡಿ, ನಾನೊಂದು ಕಡುಬನ್ನು ಬಿಡಿಸಿ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ರುಚಿ ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಊರ ಸೌತೆಕಾಯಿ ಸಿಗದಿದ್ರೆ ಈ ಘಟ್ಟದ ಸೌತೆಕಾಯಿ ಹಾಕಿದ್ರೂ ಆಗ್ತದೆ. ತುಪ್ಪದ ಜೊತೆ ತಿನ್ನಲಿಕ್ಕೆ ತುಂಬಾನೇ ಚೆನ್ನಾಗಿ ಆಗ್ತದೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.